ರವಿಚಂದ್ರ ತಾರಿಯರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಇದ್ದಾರೆ. ರವಿಚಂದ್ರನ್ ಅವರು ಬಹಳಷ್ಟು ಬಾರಿ ತಮ್ಮ ಹೀರೋಯಿನ್ಗಳ ಬಗ್ಗೆ ಸಾಕಷ್ಟು ಮಾತಾಡ್ತಾರೆ, ರಿಯಲ್ ಲೈಫ್ ಹೀರೋಯಿನ್ಗಳ ಬಗ್ಗೆ. ಆದರೆ ರಿಯಲ್ ಲೈಫ್ ಹೀರೋಯಿನ್ ಬಗ್ಗೆ ಹೆಚ್ಚಾಗಿ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡಲ್ಲ. ಅದೆಲ್ಲವನ್ನ ಅದನ್ನ ಇಟ್ಕೊಳ್ತೀರಾ ಅಥವಾ ಯಾಕೆ ಹೇಳಲ್ಲ ಅಂತ? ಸಿನಿಮಾಗೆ ಅವ್ರಿಗೆ ಸಂಬಂಧನೇ ಇಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಪರ್ಸ್ನಲ್ ಲೈಫ್ನ ಸಿನಿಮಾಗೆ ಲಿಂಕ್ ಮಾಡೋಕ್ಕೆ ಇಷ್ಟಪಟ್ಟಿಲ್ಲ. ಅದು ಪರ್ಸ್ನಲ್. ಬಟ್ ಅಭಿಮಾನಿಗಳಿಗೆ ಒಂದು ಇಂಟ್ರೆಸ್ಟ್ ಇರುತ್ತೆ ಪರ್ಸ್ನಲ್. ರವಿಚಂದ್ರನ್ ಅವರು ಹೇಗಿರ್ತಾರೆ ಒಬ್ಬ ವ್ಯಕ್ತಿಯಾಗಿ? ರವಿಚಂದ್ರನ್ ಹೇಗಿರ್ತಾರೆ ಅನ್ನೋದಕ್ಕೆ ಅವ್ರಿಗೆ ಎಲ್ಲ ರೈಟ್ಸು ಇದೆ. ನನ್ನ ಹೆಂಡತಿ ಹೇಗಿರ್ತಾಳೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಬೇಡದಿರೋ ವಿಷಯ. ನಾನು ಹೇಗಿರ್ತೀನಿ ಮನೆಯಲ್ಲಿ ಅನ್ನೋದೆಲ್ಲ ಇಟ್ ಇಸ್ ನಾಟ್ ವಾಂಟೆಡ್ ಫಾರ್ ದೆಮ್ ಅಂತಲೇ ನಾನು ಅಂದ್ಕೊಳ್ಳೋದು. ಸಿನಿಮಾ ಲೈಫ್ ಓಕೆ, ನಾನು ಪಬ್ಲಿಕ್ ಲೈಫಲ್ಲಿ ಇದ್ದೀನಿ, ಪ್ರೈವೇಟ್ ಲೈಫಲ್ಲಿ ಅಲ್ಲಿರಬೇಕಾದ್ರೆ ನಿಮ್ಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಿಮ್ಗೆ ಎಲ್ಲ ರೈಟ್ಸು ಇದೆ, ನಾಟ್ ಪ್ರೈವೇಟ್ ಲೈಫ್. ಓಕೆ, ಇವಾಗ ನೀವು ಹೇಳ್ತಾ ಇದ್ರಿ ಒಂದು ಹುಡುಗಿನ ಇಷ್ಟಪಟ್ಟಿದ್ರಿ ಅಂತ. ರವಿಚಂದ್ರನ್ ಒಂದು ಮೂವಿ ಮಾಡ್ತಿದ್ದಾರೆ, ಅಲ್ಲೊಂದು ಹೀರೋಯಿನ್ನ ಪ್ರಪೋಸ್ ಮಾಡ್ತಾರೆ ಅಂದರೆ ಅದು ನೋಡೋಕ್ಕೆ ಒಂದು ಖುಷಿ. ಯಾವ ಥರ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ. ಸೊ ರಿಯಲ್ ಲೈಫಲ್ಲಿ ಆ ಹುಡುಗಿನ ನೀವು ಇಷ್ಟಪಡುವಾಗ ಪ್ರಪೋಸ್ ಮಾಡೋದಕ್ಕೆ ಪ್ರಯತ್ನ ಏನಾದರೂ ಪಟ್ಟಿದ್ರೆ ಹೇಗೆ ಪ್ರಯತ್ನ ಪಟ್ಟಿದ್ರಿ? 1 ವರ್ಷ ತೊಗೊಂಡೆ ಐ ಲವ್ ಯು ಹೇಳೋಕ್ಕೆ. ಹೇಳಿದ್ರಾ? 1 year. ಆ್ಯಂಡ್ ಒನ್ ಆಫ್ ದಿ ಮೋಸ್ಟ್ ಆನೆಸ್ಟ್ ಕ್ಲೀನೆಸ್ಟ್ ಲವ್ ಸ್ಟೋರಿ ಅದು. ಹಾಂ, ಒಂದು ದಿವಸ ನಾವು ಒಂದೇ ದಿವಸ ಐ ಲವ್ ಯು ಹೇಳಿರೋದು. ಅದಾದಮೇಲೆ ವಿ ನೆವರ್ ಟಾಕ್ಡ್ ಮಚ್. ಇಲ್ಲ ಬೈಕಲ್ಲಿ ಓಡಾಡೋದು, ಇಲ್ಲ ಒಂದು ದಿವಸ ಹುಡುಗಿನ ಮುಟ್ಟಿರೋದು, ಅವೆಲ್ಲ ಏನೂ ಇಲ್ಲ. ಇಟ್ ಇಸ್ ಅ ವೆರಿ ಆನೆಸ್ಟ್ ಲವ್ ಸ್ಟೋರಿ. ಒಬ್ರಿಗೊಬ್ರು ದೂರದಲ್ಲೇ ನೋಡ್ಕೊಂಡು ಪ್ರೀತಿಸೋರು ನಾವು. ಬಟ್ ವಿ ನ್ಯೂ ಇಟ್ ವಾಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಆಲ್ಸೋ. ಎಲ್ಲ ಒಂದು ಕಡೆ ನನಗೆ ಅದು ಒಂದು ಏನೋ ಇಟ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಅನ್ನೋದು ಒಂದು. ಬಿಕಾಸ್ ನಾನೇನು ಮಾಡ್ತಿರಲಿಲ್ಲ ಅವಾಗ. ನೈದರ್ ಐ ವಾಸ್ ಅ ಗುಡ್ ಸ್ಟೂಡೆಂಟ್, ನೈದರ್ ಏನೋ ಸಂಪಾದನೆ ಮಾಡ್ತಾಯಿದ್ದೀನಿ ಅನ್ನೋಂಥದ್ದು ಏನಿರಲಿಲ್ಲ. ಫಸ್ಟ್ ಆಫ್ ಆಲ್ ನಾನು ನಾಳೆ ಏನಾಗ್ತೀನಿ ಅದು ನನಗೆ ಗೊತ್ತಿರಲಿಲ್ಲ. ನಾನು ಒಬ್ಬ ಸಿನಿಮಾಗೆ ಬರ್ತೀನಿ, ಆ್ಯಕ್ಟ್ರ್ ಆಗ್ತೀನಿ, ಡೈರೆಕ್ಟ್ರ್ ಆಗ್ತೀನಿ ಅನ್ನೋದು ಗೊತ್ತಿರಲಿಲ್ಲ. ಈಗ ಅಟ್ಲೀಸ್ಟ್ ಹಿಂಗೆ ಕೂತಿದ್ರೆ, ಇದಕ್ಕೆ ಮುಂಚೆ ನಮ್ಮ ಆಫೀಸಲ್ಲಿ ನಮ್ಮ ಫಾದರ್ ಆಫೀಸ್ ಜೊತೆ ಕೂತಿರ್ಬೇಕಾದ್ರೆ ಯಾರಾದ್ರು ಹೀರೋಯಿನ್ಸು ಅವರು ಆ್ಯಕ್ಟ್ ಮಾಡ್ತಿರೋ ಪಿಕ್ಚರ್ಗಳು ಹೀರೋಯಿನ್ಸ್ ಬಂದು ಇಲ್ಲಿ ಪಕ್ಕದಲ್ಲಿ ಕೂತ್ರೆ ನಾನು ಹಿಂಗೆ ಅಂತಿದ್ದೆ ಅವಾಗ. ಈಗ ಅವ್ರು ಬರೋಕ್ಕೆ ಮುಂಚೆ ನಾನು ಹಿಂಗೆ ಅಂತಿದ್ದೆ. ಅದು ಅವತ್ತಿಗೂ ಗೊತ್ತಿಲ್ಲದೆ ಬದಲಾಗಿರೋದು ಕ್ಯಾರೆಕ್ಟರ್ ಅದು. ಅಲ್ಲ, ಇಷ್ಟೆಲ್ಲ ಮುಂದೆ ಬಂದ ಮೇಲೆ ನಿಮ್ಮ ಲೈಫಲ್ಲಿ ನಡೆದ ಸ್ಟೋರಿ ಮೂವಿ ಮಾಡಬೇಕು ಅಂತ ಅನ್ಸಿಲ್ವಾ ಯಾವಾಗಲೂ? ಅದು ಮೂವಿ ಮಾಡಿದ್ರೆ ಜನ ನೋಡಲ್ಲ. ಅದು ಅದ್ರ ತಾಕತ್ತೇ ಬೇರೆ. ಅದು ಸಿನಿಮಾ ತಾಕತ್ತಿದೆಯಲ್ಲ, ಸಿನಿಮಾ ಇಸ್ ಲಾಡ್ ಆಫ್ ಇಮ್ಯಾಜಿನೇಷನ್ಸು. ಸಾಕಷ್ಟು ರೀಲು ಬಂಡಲ್ ಬಿಡ್ತಾ ಇರ್ತೀವಿ, ಬಟ್ ಅದು ನಂಬೋ ಥರ ಹೇಳೋದಕ್ಕೆ ಪ್ರಯತ್ನ ಪಡ್ತಿರ್ತೀವಿ. ಆದರೆ ನಿಮ್ಮ ರಿಯಲ್ ಲೈಫ್ ಸ್ಟೋರಿ ಇವಾಗ ಹೇಳಿದ್ರಲ್ಲ, ಆ ಹುಡುಗಿನ ನಾನು ಯಾವತ್ತೂ ಟಚ್ಚು ಮಾಡಿರಲಿಲ್ಲ. ಸೊ ಆ ಒಂದು ಸ್ಟೋರಿ ಕಂಪೇರ್ ಮಾಡಿದ್ರೆ ಯಾರೇ ನೀನು ಚೆಲುವೆ ಚಿತ್ರದೆಲ್ಲೋ ಒಂದು ಕಡೆ ಸಿಮಿಲಾರಿಟಿ ಇದೆ. ಅದು ನೋಡ್ದೇ ಪ್ರೀತಿಸಿರೋದು. ಅದು ನೋಡ್ದೇನೆ ಪ್ರೀತಿಸಿರೋದು, ಆದರೆ ನೀವು ಟಚ್ಚು ಮಾಡಿಲ್ಲ ಆ ಹುಡುಗಿ. ಇದು 1 year ತೊಗೊಂಡಿದ್ದೀನಿ ಐ ಲವ್ ಯು ಹೇಳೋದಕ್ಕೆ. 1 year ತೊಗೊಂಡಿದ್ದೀನಿ. ಆ್ಯಂಡ್ ಎಲ್ಲದಕ್ಕಿಂತ ಬೆಸ್ಟ್ ಪಾಯಿಂಟ್ ಅಂದರೆ ಶಿ ನೋಸ್ ದಟ್ ಐ ಆಮ್ ಇನ್ ಲವ್ ವಿತ್ ಹರ್, ಐ ನೋ ಶಿ ಇಸ್ ಇನ್ ಲವ್ ವಿತ್ ಮೀ. ಬಟ್ ವಿ ಡಿಡ್ಂಟ್ ಹ್ಯಾವ್ ದಿ ಗಟ್ಸ್ ಟು ಸ್ಪೀಕ್ ಟು ಈಚ್ ಅದರ್. ದಟ್ ಈಸ್ ಇವತ್ತಿಗೂ ಆ ಕಾಲೇಜಿಗೆ ನಾನು ಫಸ್ಟ್ ಬೈಕ್ ತೊಗೊಂಡು ಎಂಟ್ರ್ ಆಗ್ತೀನಿ. ನಾನು ಬೈಕ್ ತೊಗೊಂಡು ಹಂಗೆ ಹೋದಾಗ ಆ ಗುಂಪಲ್ಲಿ ನಿಂತು ಒಂದು ಹುಡುಗಿ ನಗ್ತಾಳೆ. ಆ ನಗು ನನ್ನ ಸೆಳೆದಿದ್ದು ಇವತ್ತಿಗೂ ಮರ್ತಿಲ್ಲ. ಆ ನಗು ನಾನು, ಅದು ಮನಸ್ಸಲ್ಲೇ ಇದೆ. ಅದು ಅಷ್ಟೇ. ಅಲ್ಲ, ಆಗಿನ ಟೈಮಲ್ಲಿ ಲೆಟರ್ ಬರೆಯೋದು ತುಂಬಾ ಪ್ರಯತ್ನ ಪಟ್ಟಿದ್ದೆ. ಬರಲ್ಲ ನನಗೆ ಲೆಟ್ರಲ್ಲಿ ಬರೀಲ್ಲ. ಓಕೆ, ನಿಮ್ಮ ಲವ್ ಸ್ಟೋರಿ ಬಗ್ಗೆ ಕೇಳಿದಾಗ ಇಷ್ಟೊಂದು ಹೇಳ್ತೀರಾ, ನಾನು ಆ ಹುಡುಗಿನ ಇವತ್ತು ಮರೆಯಲ್ಲ, ಇನ್ನೂ ನೆನಪಾಗ್ತಾಳೆ ಅಂತ. ಸೊ ಇದಕ್ಕೆ ನಿಮ್ಮ ಶ್ರೀಮತಿ ಅವರು ಹೇಗೆ ರೆಸ್ಪಾಂಡ್ ಆಗ್ತಾರೆ ಪ್ರತಿ ಸರಿ ನೀವು ಈ ಥರ ಮಾಡಿದಾಗ ಎಲ್ಲರೂ ಮುಂದೆ? ನನ್ನ ಶ್ರೀಮತಿ ನಾನು ಮದುವೆ ಮಾಡ್ಕೋಬೇಕಾದ್ರೆ ತುಂಬ ಚಿಕ್ಕ ವಯಸ್ಸವಳು. ಆಮೇಲೆ ಅವಳು ಅವಾಗಿಂದ ಒಂದು 15-20 ವರ್ಷದಿಂದ ಅವಳಿಗೇನು ಗೊತ್ತೇ ಇರಲಿಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಅಂತ. ಈಗ ಪೊಸೆಸಿವ್ ಜಾಸ್ತಿ ಆಗೋದು. ಈಗ ಅವಳು ಆ್ಯಕ್ಚುಲಾಗಿ ಕಾಡ್ತಾಳೆ, ಗುದ್ದುತ್ತಾಳೆ, ಬೈತಾಳೆ ಎಲ್ಲ ಹೇಳೋದು ಇವಾಗ. ಓಕೆ, ಮದುವೆ ಬಗ್ಗೆ ಸ್ಕ್ರೀನ್ ಮೇಲೆ ತುಂಬ ಇಷ್ಟ. ಸ್ಕ್ರೀನ್ ನಂದು. ಸ್ಕ್ರೀನ್ ಮೇಲೆ ಅಧಿಕಾರ ನನ್ನ ಹೆಂಡ್ತಿಗಾಗಲಿ ಯಾರಿಗೂ ಇಲ್ಲ. ನಾನು ಸ್ಕ್ರೀನ್ ಮಾಡೋದು ನನಗೋಸ್ಕರ, ಸಿನಿಮಾಗೋಸ್ಕರ ಮಾಡೋದು. ನಾನು ನನಗೋಸ್ಕರನೂ ಮಾಡಲ್ಲ ಸ್ಕ್ರೀನು. ನಾನು ಸ್ಕ್ರೀನ್ ಆಸೆ ಪಡ್ತೀನಿ. ಆ ಸ್ಕ್ರೀನ್ ಸಿನಿಮಾ ಈಗ ಇರಬೇಕು ಅಂತ ಅನ್ಕೋತೀನಿ, ಅದಕ್ಕೆ ಸಿನಿಮಾಗೆ ಮಾಡ್ತೀನಿ. ಒಂದು ಹುಡುಗಿನ ನಾನು ಸ್ಕ್ರೀನಲ್ಲಿ ಮುತ್ತು ಕೊಟ್ಟಿದ್ರು ಕೂಡ ಅದು ಸ್ಕ್ರೀನ್ ಪರ್ಪಸ್ಗೆ ಹೊರತು ನನಗೋಸ್ಕರ ಕೂಡ ಸ್ಕ್ರೀನ್ ಬೇಕಾಗಿಲ್ಲ. ನಾನು ಆಚೆ ಕರ್ಕೋಬೋದು ಬೇಕಾದ್ರೆ ಅಲ್ವಾ? ಕನ್ಸ್ಕೊಂತೀವಿ. ಕನ್ವಿನ್ಸ್ ಮಾಡೋಲ್ಲ, ಅರ್ಥ ಮಾಡ್ಕೋಬೇಕು ಅವರು. ಅದನ್ನು ಕನ್ವಿನ್ಸ್ ಮಾಡೋಂಥದ್ದಿಲ್ಲ. ಸ್ಕ್ರೀನ್ ಮೇಲೆ ಮಾಡಿ ನೀವು ಅವಳ ಹತ್ರ ಬೈಸ್ಕೊಳ್ಳೋಂಥದ್ದೇನಿಲ್ಲ ಅಲ್ವಾ? ಹೊರಗೆ ಮಾಡ್ಕೋಬೋದಾ? ಆದರೆ ಇದ್ರೆ ಬಚ್ಚಿಕೊಂಡು ಓಡಾಡ್ಬೇಕು. ಅದೇನಕ್ಕೆ ಮಾಡಬೇಕು? ಅದು ನೆಸೆಸಿಟಿ ಇಲ್ಲ. ಅದು ಕ್ಯಾಮ್ರಾನೇ ಬೇಕಾಗಿಲ್ಲ. ಅದಕ್ಕೆ ಅರ್ಥ ಮಾಡ್ಕೋಬೇಕು. ಕ್ಯಾಮ್ರಾ ನೀವು ಗೊತ್ತಿಲ್ಲದೆ ಇಟ್ಟಿದ್ರೆ ಬಂದ್ಬಿಡ್ಬೋದು ಅಷ್ಟೇ. ನಾವು ಸಿನಿಮಾ ಅಂದಾಗ ಇಟ್ಸ್ ಎ ಡ್ರೀಮ್. ನಾವು ಒಂದು ಸಿನಿಮಾ ಈಗ ಇರಬೇಕು ಅಂತ ಆಸೆ ಪಡ್ತೀವಿ. ಎಲ್ಲ ಸಿನಿಮಾದಲ್ಲೂ ಎಲ್ಲರೂ ಕಿಸ್ ಮಾಡ್ಕೊಂಡು ಓಡಾಡೋಕ್ಕಾಗಲ್ಲ, ಎಲ್ಲರೂ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಹಾಕೊಂಡು ಓಡಾಡೋಕ್ಕಾಗಲ್ಲ. ಕೆಲವು ಸಿನಿಮಾನ ನಾವು ಈ ಆ್ಯಂಗಲಲ್ಲಿ ಈ ಥರ ತೆಗಿಬೇಕು ಅಂತ ಅಂದ್ಕೊಂಡು ಹೋಗ್ತೀವಿ, ಅದು ಆ ಥರ ತೆಗಿತೀವಿ. ಈಗ ನಾವು ಪುಟ್ಟನಂಜ ಸಿನಿಮಾ ಮಾಡ್ಕೊಂಡು ಉಮಾಶಿಗೆ ಫುಲ್ ವ್ಯಾಲ್ಯೂಸ್ ಕೊಟ್ಟು ಮಾಡ್ತೀವಿ. ಅಲ್ಲಿ ನಿಮಗೆ ಅದೆಲ್ಲ ಕಾಣಿಸೋದಿಲ್ಲ. ಬಟ್ ಆ ಪಾತ್ರ ಇದೆಯಲ್ಲ, ಒಂದು ಚಿಕ್ಕ ನಾಟಿನೆಸ್ ಬೇಕು ಸಿನಿಮಾದಲ್ಲಿ ಯಾವಾಗಲೂ.
ಇವಾಗ ಗಂಡ ಹೆಂಡತಿ ಯಾವಾಗ ಎದುರುಗಡೆ ಕೂತ್ಕೊಂಡು ಮಾತಾಡ್ತಿರ್ತಾರೆ ಮನೇಲಿ ಅಂದರೆ ಅದು ಹಾಗೆ ತೋರ್ಸೋಕ್ಕಾಗಲ್ಲ ಸಿನಿಮಾದಲ್ಲಿ, ಅದು ಬೋರ್ ಹೊಡಿತೆ. ಸೀರಿಯಲ್ಗೆ ಅದಕ್ಕೂ ವ್ಯತ್ಯಾಸ ಇರಲ್ಲ. ಅವಾಗ ಸಿನಿಮಾದಲ್ಲಿ ಏನು ಮಾಡ್ತೀವಿ, ಕೈ ಹೆಗಲ ಮೇಲೆ ಹಾಕ್ತೀವಿ, ತೊಡೆ ಮೇಲೆ ಕೂರಿಸ್ಕೋತೀವಿ, ಇನ್ನೇನೋ ತಳ್ತೀವಿ, ಇನ್ನೇನೋ ಹಿಂಗೆ ಹೇಳ್ಕೋತೀವಿ, ಅದೆಲ್ಲ ಮಾಡೋದು ಸಿನಿಮ್ಯಾಟಿಕ್. ಅದು ನನ್ನ ವೇ ಆಫ್ ಮೆಥಡ್ಸ್. ನನಗೆ ಆ ನ್ಯಾಚುರಲ್ ವೇ ತೆಗಿಲೇಬೇಕು ಅಂತ ಬರೋದಿಲ್ಲ ನನಗೆ. ನಾನು ಒಂದೇ ಕಡೆ ಕೂತ್ರೆ ಸಿನಿಮಾ ಕ್ಯಾಮ್ರಾ ತೆಗಿಯೋಕ್ಕೆ ಬರಲ್ಲ ನನಗೆ. ನಾನು ಐ ಗಿವ್ ಸಮ್ ಆ್ಯಕ್ಟಿವಿಟೀಸ್ ಅಂತ ಇರ್ತೀನಿ, ಏನಾದ್ರು ಒಂದು ಆ್ಯಕ್ಟಿವಿಟೀಸ್ ಕೊಡಬೇಕು. ಆಮೇಲೆ ಅದರಲ್ಲಿ ಕಾಣಿಸ್ಬೇಕಾರೋದೇನೆಂದರೆ ಜಾಗ್ರಫಿ, ಕೆಮಿಸ್ಟ್ರಿ ಕಾಣಿಸ್ತಾ ಇರಬೇಕು ಪ್ರತಿ ಸಾರಿ. ಅವರು ಡಿಸ್ಟೆನ್ಸ್ ಕೆಮಿಸ್ಟ್ರಿಯಲ್ಲಿ ವರ್ಕ್ ಮಾಡಬೇಕು ಸ್ಕ್ರೀನ್ ಮೇಲೆ ಅಂತ. ಕೆಮಿಸ್ಟ್ರಿ ಎಷ್ಟು ಮಟ್ಟಿಗಿದೆ, ಈ ಎರಡು ಪಾತ್ರ ಎಷ್ಟು ಮಟ್ಟಿಗೆ ಆ ಥರ ಬರುತ್ತೆ. ಈವನ್ ಇಟ್ ಕ್ಯಾನ್ ಬಿ ಎ ಫ್ರೆಂಡ್ ಆಲ್ಸೋ. ಹೆಗಲ ಮೇಲೆ ಹಾಕೋ ಫ್ರೆಂಡಾ ಇಲ್ಲ ಬರೀ ದೂರ ಕೂರಿಸ್ಕೊಂಡು ಮಾತಾಡೋ ಫ್ರೆಂಡಾ ಅನ್ನೋದು ಒಂದು ಯು ನೀಡ್ ಎ ಡೆಫಿನೇಷನ್. ಸೊ ಅದ್ರ ಪ್ರಕಾರ ಎಲ್ಲ ವರ್ಕೌಟ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ವೇ ನನ್ನ ಶೂಟಿಂಗ್ ಮೆಥಡ್ಸೇ ಬೇರೆ. ನನ್ನ ಕ್ಯಾಮ್ರಾ ಓಡಾಡ್ಸೋದು ಸ್ಟೈಲ್ ಬೇರೆ. ನನ್ನ ಮೇಲೆ ಹೀರೋಯಿನ್ಸ್ನ ನಾನು ಇವತ್ತವ್ರು ಹೀರೋಯಿನ್ ಸುಮ್ಮನೆ ನಿಲ್ಸಿ ಮಾತಾಡ್ಸೋಕ್ಕೆ ಬರೋದಿಲ್ಲ. ಎರಡು ಹಿಂಗೆ ಬಿಟ್ಟಾದರೆ ಮಾತಾಡಿಸ್ಬೇಕು, ಇಲ್ಲ ಹಿಂಗೆ ಎಳ್ಕೊಂಡ್ರೆ ಮಾತಾಡಿಸ್ಬೇಕು, ಇಲ್ಲ ಇಲ್ಲಿ ಪಕ್ಕದಲ್ಲಿ ಕೂರಿಸ್ಕೋಬೇಕು, ಇಲ್ಲ ತೊಡೆ ಮೇಲೆ ಕೂರಿಸ್ಕೋಬೇಕು, ಹಿಂಗೆ ಮುದ್ದಾಡ್ತಾ ಇರಬೇಕು. ಅದು ದಟ್ ಶೋಸ್ ದಿ ಕೆಮಿಸ್ಟ್ರಿ ಆಫ್ ಲವ್. ಮುಟ್ಟೋದಕ್ಕೆಲ್ಲ ಮಾಡ್ತಿರೋದು ಅಂತ ಅಂದ್ಕೊಂಡ್ರೆ ಅದು ಬೇರೆ, ಅದು ಅರ್ಥ ಬೇರೆ, ಅದು ಬರೋದಿಲ್ಲ. ಅದು ನಿಮಗೆ ನೋಡ್ಬೇಕಾದ್ರೆ ಅವರಿಬ್ಬರಲ್ಲಿರೋ ಅನ್ಯೋನ್ಯತೆ ಕಾಣಿಸ್ಕೋಬೇಕಲ್ಲಿ. ಎಲ್ಲ ಸೀನ್ಗೂ ಒಂದು ಹಿಂದೆ ಒಂದು ಡೆಫಿನೇಷನ್, ಒಂದು ಅರ್ಥ ಏನು ಕೊಡೋಕೆ ಹೋಗ್ತಿದ್ದಾರೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಹೊರತು ಆ್ಯಕ್ಷನ್ಸ್ ಆರ್ ಮೇಡ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಇನ್ ದಟ್ ಲೆವೆಲ್. ಓಕೆ ಸರ್, ನೀವು ಸ್ಟಾರ್ಟಿಂಗ್ ಪ್ರೀತಿ ಮಾಡಿದಾಗ ನಾನು ನನ್ನ ಹುಡುಗಿನ ಟಚ್ಚೇ ಮಾಡಿಲ್ಲ ಅಂತ ಹೇಳಿದ್ರಿ. ಬಟ್ ಒಂದು ಪ್ರಕಾರ ನೋಡಿದ್ರೆ ನಿಮ್ಮ ಪ್ರೇಕ್ಷಕರು ಬರೋದು ಪ್ರೀತಿ ಅಂದರೆ ಏನು ಅಂತ ನಿಮ್ಮ ಸಿನಿಮಾಗಳ ಮೂಲಕ ನೀವೇ ತೋರಿಸ್ಕೊಟ್ಟಾಗಿದೆ. ಯಾಕಂದರೆ ಪ್ರೀತಿ ಮಾಡೋದು ಹೇಗೆ, ಹುಡುಗಿರು ಎಲ್ಲೆಲ್ಲಿ ಓಡಾಡ್ತಾರೆ ಹೇಗೆ ಅನ್ನೋದನ್ನ ನೀವೇ ಶುರು ಮಾಡಿದ್ದು ಅನಿಸುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಪ್ರೀತಿಸೋರಿಗೆ ಫಸ್ಟ್ ಆಫ್ ಆಲ್ ಕಾರಣನೇ ಇಲ್ಲ. ಅವ್ರು ನಾನು ಹುಡುಕರೆ ತಪ್ಪದು. ನಾನು ನಿಮ್ಮನ್ನೋಗಿ ಪ್ರೀತಿ ಮಾಡಿದ್ರೆ ಮಾಡ್ತೀರಾ? ಯಾರನ್ನಾದ್ರೆ ಅವನೇ ಪ್ರೀತಿಸಿ ಅಂದರೆ ಮಾಡ್ತೀರಾ? ಆಗಲ್ಲ ನಿಮ್ಮ ಕೈಲಿ. ಅದು ಗೊತ್ತಿಲ್ಲದೆ ಉಟ್ಕೊಳ್ಳೋದೇ ಪ್ರೀತಿ. ಅದು ನಾವು ಇವ್ರನ್ನ ಪ್ರೀತಿಸಬೇಕು ಅಂತ ಹೋದರೆ ಅದು ಆಗೋದಿಲ್ಲ. ಅದು ಪ್ರೀತಿ. ಅದನ್ನು ಯಾರು ಹೇಳ್ಕೊಡೋಕ್ಕೂ ಆಗೋದಿಲ್ಲ. ಅದು ಹೀಗೆ ನಡಿಬೇಕು ಅಂತಲೇ ಯಾರು ಮಾಡೋಕ್ಕಾಗಲ್ಲ. ಅಲ್ಲ, ಪ್ರೇಕ್ಷಕರು ಥಿಯೇಟರ್ಸ್ಗೆ ಬರ್ತಾ ಇದ್ದು ರವಿಚಂದ್ರನ್ ಅವ್ರ ಚಿತ್ರಗಳಲ್ಲಿ ಪ್ರೀತಿ, ರೊಮ್ಯಾನ್ಸ್ ಇರುತ್ತೆ, ಹಾಡುಗಳಿರುತ್ತೆ. ದಾಹ ಅವ್ರಿಗೆ ಥರ್ಸ್ಟ್ ಇದೆಯಲ್ಲ ಅವ್ರಿಗೆ ಆಚೆ. ಅವ್ರಿಗೆ ಅದು ನಮ್ಮಲ್ಲಿ ಏನು ಹೇಳ್ತಾರೆ, ಸಫಕೇಟೆಡ್ ಲೈಫ್ ನಮ್ಮ ಜೀವನ. ಎಲ್ಲರೂ ಆಸೆಗಳೆಲ್ಲ ಒಳಗಿಟ್ಕೊಂಡೇ ಸಾಯ್ತಿರ್ತಾರೆ. ಅದಕ್ಕೆ ನಾವು ಹಿಂದೆ ಇಮಿಡಿಯೇಟಾಗಿ ಬೇರೆ ಕಡೆ ನೋಡ್ತಕ್ಷಣ ಅಂತ ಹಿಂಗೆ ಅಂದ್ಬಿಡೋದು, ವೈಬ್ರೇಷನ್ ಬಂದ್ಬಿಡೋದು ಅಲ್ವಾ. ಇವತ್ತಿಗೂ ನೀವು ಪಾರ್ಕ್ಗೆ ನಿಮ್ಮ ಚಾನಲ್ಗಳೆಲ್ಲ ಸಾಕಷ್ಟು ಜನ ತೋರಿಸಿದ್ರೆ, ಕೈ ಇಟ್ಕೊಂಡು ಹೋಗ್ತಿರೋರನ್ನ, ಕಿಸ್ ಮಾಡ್ತಿರೋರ್ನೆಲ್ಲ ತೋರಿಸಿರ್ತೀರ. ಪಾರ್ಕಲ್ಲಿ ಅದಲ್ಲದೆ ಬೇರೆ ಎಲ್ಲ ಮಾಡ್ತಾರೆ. ಅದೆಲ್ಲ ಯಾಕೆ ತೋರ್ಸೋಕೆ ಹೋಗಿಲ್ಲ ಯಾರು? ಅದಕ್ಕೆ ಸಂಸಾರ ಅಲ್ಲ, ಇದಕ್ಕೆ ಸಂಸಾರ ಇರೋದು. ಬಟ್ ಆ್ಯಕ್ಚುಲಾಗಿ ಇದನ್ನೇ ತೋರಿಸ್ತಾ ಹೋಗ್ತಾರೆ. ಅಂದರೆ ದಟ್ ಈಸ್ ದಿ ಥರ್ಸ್ಟ್ ಆಫ್ ದ ಪೀಪಲ್. ನೀವು ಅದನ್ನೇ ಹುಡುಕ್ತೀರಾ. ಜನಕ್ಕೆ ಅದನ್ನು ತೋರಿಸಿದ್ರೆ ಅದ್ರ ಮೇಲೆ ಕುತೂಹಲ ಜಾಸ್ತಿ ಅಂತ. ದಟ್ ಈಸ್ ದ ವೇ. ಅದನ್ನು ಮಾಡಿನೇ ಎಲ್ಲರೂ ಆಗೋಗಿರೋದು ಹಾಗೆ ಅಷ್ಟೇ. ಇವಾಗೆಲ್ಲ ಬಿಡಿ, ಲವ್ ಮಾಡೋರು ಮಾಡ್ಕೋತಿರ್ತಾರೆ. ಲವರ್ಸ್ ಹೇಗಿರ್ತಾರೆ ಅಂದರೆ, ಅಕ್ಕ ಒಂದು ಮಗುನ ಮುದ್ದಾಡ್ತಾನಲ್ಲ ಆ ಥರ ಅವ್ನು ಹುಡುಗಿನ ಮುದ್ದಾಡ್ಕೊಂಡು ಕೂತಿರ್ತಾನೆ ಅದನ್ನು. ಬಟ್ ನಮಗೆ ಹಿಂಗೆಲ್ಲ ಬಿಟ್ಕೊಂಡು ನೋಡಿಕೊಂಡು ಪಾಪ ಅವ್ರ ಕಣ್ಣೇ ಕಾಣಿಸ್ತಿರಲ್ಲ ಆ ಟೈಮಲ್ಲಿ. ಓಕೆ, ರವಿಚಂದ್ರನ್ ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ. ರವಿಚಂದ್ರನ್ ಅವರ ಪ್ರತಿಯೊಂದು ಜೀವನದ ಪುಟಗಳನ್ನು ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ರವಿಚಂದ್ರನ್ ಅವರ ಸಾಧನೆಯ ಬಗ್ಗೆ ಮಾತಾಡೋದಾದರೆ ಪ್ರೇಮ ಲೋಕದ ಬಗ್ಗೆ ಮಾತಾಡ್ತಾ ಇದ್ರೆ ತಪ್ಪಾಗುತ್ತೆ. ಇತಿಹಾಸ ಸೃಷ್ಟಿಸಿದ ಪ್ರೇಮ ಲೋಕ ಮತ್ತೊಮ್ಮೆ ಸೃಷ್ಟಿ ಆಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಸುಳಿವು ಕೊಡಬಹುದು ಅಂತ ಅನ್ಸುತ್ತೆ. ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.